ಇದು ಸುಮಾರು ಬೇರೆ ಬೇರೆ ಪ್ರಭೇದದ ಕಥೆಗಳು ಬಂದಿದೆ. ಇದು ಬಂದು ಕಂಪ್ಲೀಟ್ಲಿ ಆಕ್ಷನ್ ಓರಿಯೆಂಟೆಡ್. ಒಂದು ಹಾರ್ಬರ್ನ ಒಂದು ಹಿಡಿತ ಸಾಧಿಸೋದ್ರ ಬಗ್ಗೆ ಇರುವಂತಹ ಒಂದು ಬ್ಯಾಕ್ಡ್ರಾಪ್ ನ ಕತೆ ಒಂದು. ಔಟ್ ಅಂಡ್ ಔಟ್ ಕಂಪ್ಲೀಟ್ಲಿ ಕಮರ್ಷಿಯಲ್ ಮತ್ತೆ ಬೇರೆ ರೇಜಿಂಗ್ ಫೀಲ್ ಕೊಡುವಂತಹ ಒಂದು ಫಿಲ್ಮ್. ಯಾ, ಬೇಸ್ಡ್ ಆನ್ ಟ್ರೂ ಇವೆಂಟ್ಸ್, ಸೆಲೆಕ್ಟೆಡ್ ಟ್ರೂ ಇವೆಂಟ್ಸ್. ಕತೆ ಉಟ್ಕೊಂಡಿದ್ದು ಹೇಗೆ? ಎಸ್ ಸರ್, ಕತೆ ಉಟ್ಕೊಂಡಿದ್ದು ಹೇಗೆ? ರಿಯಲ್ ಇನ್ಸಿಡೆಂಟ್ ಕತೆ. ಯಾ, ಅಂದ್ರೆ ಕತೆ ಒಂದಷ್ಟು ನಡೆದಿರುವಂತ ಘಟನೆಗಳನ್ನ ನಾವೆಲ್ಲ ಮಾತಾಡ್ತಾ ಇದ್ದೆ. ನಿರ್ಮಾಪಕರು ಒಂದಷ್ಟು ಘಟನೆಗಳನ್ನ ಹೇಳಿದ್ದು, ಅದ್ರ ಬೇಸ್ ಮೇಲೆ ನಾವು ಕಥೆನ ಮಾಡಿದ್ದು. ಅಂದ್ರೆ ಘಟನೆಗಳನ್ನ ಇಟ್ಕೊಂಡು ಯಾವ ತರ ನಾವು ಕಥೆನ ಹೇಳಿದ್ವಿ ಅನ್ನೋದನ್ನ. ಅಂತವರ ಈ ಕಡೆ ಮಂಗಳೂರು ಭಾಗದ ಭೂಗತ ಲೋಕದ ಕಥೆ. ಮಂಗಳೂರು ಭಾಗದ ಭೂಗತ ಲೋಕ ಅಂದ್ರೆ ಭೂಗತ ಲೋಕ ಅನ್ನೋದಕ್ಕಿಂತ ಇಲ್ಲಿ ಒಂದು ತಾರತಮ್ಯ ಅಥವಾ ಒಂದು ಹಾರ್ಬರ್ನ ಒಂದು ಹಿಡಿತ ಅಂತಂದಾಗ ಅಲ್ಲಿ ನಡೆಯುವಂತ ಒಂದಷ್ಟು ಶೋಷಣೆಗಳನ್ನ ತೋರಿಸ್ಕೊಂತ ಅದರಲ್ಲಿ ಯಾವ ತರ ಒಂದು ಬೆಂಕಿಯಲ್ಲಿ ಅರಳಿದ ಹೂ ಅನ್ನೋ ಯಾವ ತರ ಎದ್ದು ಬರ್ತಾರೆ ನಮ್ಮ ನಾಯಕನ ತೋರಿಸೋದ್ರ ಮೇಲೆ. 3 ತಿಂಗಳಿಂದ ಲೊಕೇಶನ್ ಹೌದೌದೌದು, ಆಲ್ಮೋಸ್ಟ್ ಎಲ್ಲ ಕೆಲಸಗಳು ಮುಗಿದಿದೆ. ಇವತ್ತಿಂದ ಸ್ಟ್ರೈಟ್ ಅವೇ ಗೋಯಿಂಗ್ ಫಾರ್ ಶೂಟ್. ಅಂದ್ರೆ ಲೊಕೇಶನ್ ನೋಡುವಾಗ ಏನಾಯ್ತು ಅಂದ್ರೆ ನಮ್ಗೆ ಆಶ್ಚರ್ಯ, ಈ ಲೊಕೇಶನ್ ನೋಡಿ ನಾವು ಸ್ಕ್ರಿಪ್ಟ್ ಬರೆದ್ವಾ ಇಲ್ಲ ಸ್ಕ್ರಿಪ್ಟ್ ಬರೋದನ್ನ ನಾವು ಹುಡುಕಿದ್ವಾ ಅನ್ನೋ ಅಷ್ಟು ಮಟ್ಟಿಗೆ ಹತ್ರದ ಲೊಕೇಶನ್ಸ್ ತುಂಬಾ ಚೆನ್ನಾಗಿದೆ. ಹಾಡುಗಳು 5 ಹಾಡುಗಳು, 6 ಹಾಡು, 5+1 ಬಿಟ್ ಸಾಂಗ್, 5 ಸಾಂಗ್ಗಳು. ಚೇತನ್ ಅವರು ಬರೀತಿದ್ದಾರೆ, ಪ್ರಮೋದ್ ಮರವಂತೆ, ಶರತ್ ನಾಗರಾಜು ಮತ್ತೆ ದೇವು, ಇಷ್ಟು ಜನ ಬರ್ತಾರೆ. ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್ ನಿರ್ದೇಶಕರಿಗೆ. ಇದೀಗ